ರಾಜ್ಯಪಾಲರು ರಾಜ್ಯ ಸರ್ಕಾರದ ನಡುವೆ ಭಾಷಣದ ಬಡಿದಾಟ ನಡೀತಾ ಇದೆ. ಗವರ್ನರ್ ಆಕ್ಷೇಪ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಿಂದ ಎಚ್ಚರಿಕೆಯ ಹೆಜ್ಜೆಯನ್ನ ಕೂಡ ಇಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ಭಾಷಣ ಕೈಬಿಟ್ಟಿದೆ ಇದೀಗ ಸರ್ಕಾರ. ಗಣರಾಜ್ಯೋತ್ಸವಕ್ಕೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣ, ರಾಜ್ಯಪಾಲರು ರಾಜ್ಯ ಸರ್ಕಾರದ ನಡುವೆ ಭಾಷಣದ ಬಡಿದಾಟ ಜೋರಾಗಿ ನಡೀತಾ ಇದೆ. ಗವರ್ನರ್ ಆಕ್ಷೇಪ ಬೆನ್ನಲ್ಲೇ ಕಾಂಗ್ರೆಸ್ನಿಂದ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ಭಾಷಣಕ್ಕೆ ಕೈಬಿಟ್ಟ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ಭಾಷಣವನ್ನ ಕೈಬಿಟ್ಟಿದೆ ಇದೀಗ ಸರ್ಕಾರ. ಗಣರಾಜ್ಯೋತ್ಸವಕ್ಕೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣ, ಸರ್ಕಾರದ ಭಾಷಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ರಾಜ್ಯಪಾಲರು. ಮಾಣಿಕ್ ಷಾ ಮೈದಾನದಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ. ಗಣರಾಜ್ಯೋತ್ಸವದ ದಿನದಂದು ಜನರಿಗೆ ಸಂದೇಶವನ್ನ ನೀಡಿದ್ದಾರೆ ಗವರ್ನರ್. ಈ ಸಂದರ್ಭದಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರದ ನಡುವೆ ಇದೀಗ ಭಾಷಣದ ಬಡಿದಾಟ ನಡೀತಾ ಇದೆ. ಇಂದು ಕೂಡ ಅದೇ ರೀತಿಯಾದಂತಹ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಗವರ್ನರ್ ಆಕ್ಷೇಪವನ್ನ ಮಾಡಿದಂತಹ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಿಂದ ಎಚ್ಚರಿಕೆಯ ಹೆಜ್ಜೆಯನ್ನ ಕೂಡ ಇಡಲಾಗಿದೆ. ತುಂಬಾ ಹುಷಾರಾಗಿ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ಭಾಷಣವನ್ನ ಕೈಬಿಟ್ಟಿದೆ ಇದೀಗ ಸರ್ಕಾರ. ಇತ್ತೀಚೆಗಷ್ಟೇ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನ ಮಾಡದಲೇ ಹೊರಗಡೆ ಹೋಗಿದ್ರು. ಆ ವಿಚಾರ ಮಾಸುವ ಮುನ್ನವೇ ಇನ್ನೊಂದು ವಿಚಾರ ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳಿತ್ತು. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖವಾಗದ ನರೇಗಾ ವಿಷಯ, ಸರ್ಕಾರದ 2.5 ವರ್ಷಗಳ ಸಾಧನೆ, ಅಭಿವೃದ್ಧಿ ಕಾರ್ಯಗಳು, ಮುಂದಿನ ಸರ್ಕಾರದ ಗುರಿಯ ಬಗ್ಗೆ ಗವರ್ನರ್ ಭಾಷಣದಲ್ಲಿ ಉಲ್ಲೇಖ. ಯಾವುದೇ ಸಂಘರ್ಷಕ್ಕೆ ಎಡೆ ಮಾಡದ ರೀತಿ ಸರ್ಕಾರದಿಂದ ಭಾಷಣದ ಪ್ರತಿಯನ್ನ ಸಿದ್ಧ ಮಾಡಲಾಗಿತ್ತು. ವಿಧಾನಸಭೆಯಲ್ಲಿ ಭಾಷಣ ಓದುವಾಗ ಇಕ್ಕಟ್ಟಿಗೆ ಸಿಲುಕಿದ ಗವರ್ನರ್. ಕೇಂದ್ರದ ವಿರುದ್ಧ ಭಾಷಣ ಓದದೆ ಬಂದಿದ್ದಂತಹ ಥಾವರ್ ಚಂದ್ ಗೆಹ್ಲೋಟ್ ಇದೀಗ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನ ಕೂಡ ಇಟ್ಟಿದೆ. 75वें गणतंत्र दिवस के पावन अवसर पर कर्नाटक के समस्त नागरिकों को हार्दिक बधाई एवं शुभकामनाएं देता हूं। 26 जनवरी भारत के इतिहास के सबसे निर्णायक दिनों में से एक है। यह वह दिन है जब हजारों वर्षों से विकसित राजतंत्र और 17वीं शताब्दी से अस्तित्व में आए औपनिवेशिक साम्राज्यवादी शासन का अंत हुआ और लोकतंत्र की स्थापना हुई। इसी दिन नए भारत का संविधान लागू किया गया, जिसने औपनिवेशिक और पुरातन भेदभाव ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಗವರ್ನರ್ ಆಕ್ಷೇಪ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಸರ್ಕಾರದಿಂದ ಎಚ್ಚರಿಕೆಯ ಹೆಜ್ಜೆಯನ್ನ ಕೂಡ ಇಡಲಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧದ ಕಠಿಣ ಭಾಷಣವನ್ನ ಇದೀಗ ಸರ್ಕಾರ ಕೈಬಿಟ್ಟಿರುವಂತದ್ದು. ಯಾವೆಲ್ಲ ಅಂಶಗಳನ್ನ ಕೈಬಿಡಲಾಗಿದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಕಾರ್ಯಕ್ರಮವನ್ನು ಇವತ್ತು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಸರ್ಕಾರದಿಂದ. ಆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿ ಅದಾದ ಬಳಿಕ ರಾಜ್ಯದ ಜನತೆಗೆ ಸಂದೇಶವನ್ನು ನೀಡುವಂತಹ ಕಾರ್ಯಕ್ರಮ ಕೂಡ ಇತ್ತು. ರಾಜ್ಯಪಾಲರು ಒಂದು ಭಾಷಣ ಕೂಡ ಅದನ್ನು ರಾಜ್ಯ ಸರ್ಕಾರವೇ ಕೂಡ ಏರ್ಪಾಡು ಮಾಡಿರುತ್ತೆ. ಈ ಒಂದು ಭಾಷಣದಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಮತ್ತು ರಾಜ್ಯ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದೆ, ಏನೆಲ್ಲ ಹೊಸ ಹೊಸ ಯೋಜನೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದೆ, ಯಾವೆಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದೆ ಅನ್ನುವಂಥದ್ದನ್ನು ಮಾತ್ರ ಇವತ್ತಿನ ರಾಜ್ಯಪಾಲರ ಭಾಷಣದಲ್ಲಿ ಕೂಡ ಉಲ್ಲೇಖ ಆಗಿತ್ತು. ಯಾಕಂತಂದ್ರೆ ರಾಜ್ಯಪಾಲರು ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಬರ್ತಾರೋ ಇಲ್ವೋ ಅನ್ನುವಂಥದ್ದು ಕೂಡ ಒಂದಿಷ್ಟು ಗೊಂದಲ ಇತ್ತು. ಯಾಕೆ ಈ ಗೊಂದಲ ಸೃಷ್ಟಿಯಾಗಿತ್ತು ಅಂತಂದ್ರೆ, ಮೊನ್ನೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಮಾಡಬೇಕಾಗಿತ್ತು. ಆದ್ರೆ ಆ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ಏನು ಜಿ ರಾಮ್ಜಿ ಯೋಜನೆ ಏನಿದೆ ಇದರ ಒಂದು ವಿರುದ್ಧವಾಗಿ ಅಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಹಾಗಾಗಿ ಇವುಗಳನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಮಾತ್ರ ನಾನು
ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ರಾಜ್ಯಪಾಲರು ಹೇಳಿದ್ರು. ಆದರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಅಂದರೆ ಮಾರ್ಪಾಡು ಮಾಡಲಿಕ್ಕೆ ಹಿಂದೇಟಾಕಿತ್ತು. ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಒಂದು ಎಚ್ಚರಿಕೆ ನಡೆಯ ಹೆಜ್ಜೆಯನ್ನು ಇಟ್ಟು ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿ ಅಲ್ಲಿ ಟೇಬಲ್ ಮಾಡಿ ಹೋಗಿದ್ರು. ಅಲ್ಲಿ ಸಾಕಷ್ಟು ಒಂದು ಕಡೆ ರಾಜ್ಯಪಾಲರ ವಿರುದ್ಧವಾಗಿ ರಾಜ್ಯ ಸರ್ಕಾರದ ಹಲವು ನಾಯಕರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ರು. ವಿಧಾನ ಪರಿಷತ್ ಸದಸ್ಯರು ಮತ್ತೆ ವಿಧಾನಸಭೆ ಸದಸ್ಯರು ಇಬ್ಬರು ನಾಯಕರು ಸಹಿತ ರಾಜ್ಯಪಾಲರು ಹೋಗುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಹೈ ಡ್ರಾಮಾ ಸೃಷ್ಟಿಯಾಯಿತು. ರಾಜ್ಯಪಾಲರು ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಏನು ನಮ್ಮ ರಾಜ್ಯ ಸರ್ಕಾರದ ಏನೆಲ್ಲ ಒಂದು ಭಾಷಣವನ್ನು ಕೊಟ್ಟಿದ್ವೋ ಅದನ್ನು ಓದಲಿಲ್ಲ ಅನ್ನುವಂಥದ್ದು ಸಾಕಷ್ಟು ತೀವ್ರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ಕೊಳ್ಬಾರ್ದು, ರಾಜ್ಯಪಾಲರು ಬಂದು ಭಾಷಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದೆ. ಇವತ್ತಿನ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದ ಒಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಸರ್ಕಾರದ 5 ಗ್ಯಾರಂಟಿಗಳ ಸಫಲತೆಗಳು ಅವುಗಳ ಕೆಲವೊಂದಿಷ್ಟು ಅಂಶಗಳನ್ನ ಮಾತ್ರ ಉಲ್ಲೇಖ ಮಾಡಲಾಗಿತ್ತು. ಆದರೆ ಕೇಂದ್ರದ ಏನು ನರೇಗಾ ಯೋಜನೆ ಏನಿದೆ ಆ ಒಂದು ಯೋಜನೆ ಕುರಿತಾಗಿ ಯಾವುದೇ ರೀತಿ ಟೀಕಾ ಟಿಪ್ಪಣಿ ಇರುವಂತಹ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಭಾಷಣವನ್ನ ಇವತ್ತು ಮಾಡಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ಎರಡೂ ನಡುವೆ ಕೂಡ ಒಂದು ಜಟಾಪಟಿ ಸೃಷ್ಟಿಯಾಗಿತ್ತು. ಆ ಜಟಾಪಟಿ ಗಣರಾಜ್ಯೋತ್ಸವ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅಲ್ಲಿ ಒಂದು ಉಲ್ಬಣ ಆಗುತ್ತೇನೋ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರು. ಆದರೆ ಯಾವುದೇ ಒಂದು ಅಂತಹ ಅಂಶಗಳನ್ನು ಕೂಡ ರಾಜ್ಯ ಸರ್ಕಾರ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಸರಾಗವಾಗಿ ರಾಜ್ಯಪಾಲರು ಎಂದಿನಂತೆ ಪ್ರತಿ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಭಾಷಣವನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಇವತ್ತು ಕೂಡ ಭಾಷಣವನ್ನ ಮಾಡಿರ್ತಕ್ಕಂಥದ್ದು. ಸುಕನ್ಯಾ. ಎಸ್ ಬಸವರಾಜ್, ಇನ್ನೊಂದ್ ಕಡೆನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿತ್ತು. ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಕೂಡ ಈ ಒಂದು ಭಾಷಣದ ಪ್ರತಿಯಲ್ಲಿ ಉಲ್ಲೇಖ ಮಾಡಲಾಗಿದೆಯಾ? ಅಂದ್ರೆ ಯಾವ ರೀತಿಯಾಗಿ ಹಣ ವರ್ಗಾವಣೆ ಆಯ್ತು, ಎಷ್ಟು ಜನ ಫಲಾನುಭವಿಗಳು ಇದರಿಂದ ಪಡೆದುಕೊಂಡಿದ್ದಾರೆ, ಅದ್ರ ಬಗ್ಗೆ ಏನಾದ್ರೂ ಉಲ್ಲೇಖ ಮಾಡಲಾಗಿದೆಯಾ? ಸುಕನ್ಯಾ, ಇವತ್ತಿನ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಪ್ರಮುಖವಾಗಿ ಅವರ 5 ಗ್ಯಾರಂಟಿಗಳಿಂದ ಎಷ್ಟೊಂದು ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ಕೂಡ ಕೆಲವಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಅದರ ಜೊತೆಗೆ ಒಂದು ಏನು ಮುಜರಾಯಿ ಇಲಾಖೆಯಿಂದ ಒಂದಿಷ್ಟು ಏನು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ರು, ಮತ್ತೆ ಒಂದು ಅರ್ಚಕರಿಗೆ ಕೊಡ್ತಕ್ಕಂಥ ಏನು ಸರ್ಕಾರದಿಂದ ಸಹಾಯಧನ ಏನು ಕೊಡ್ತಾ ಇದ್ರು ಅದನ್ನ 60,000ದಿಂದ ಅದನ್ನ ಏನು ಹೆಚ್ಚಿಗೆ ಮಾಡಿದ್ದಾರೆ, ಆ ಒಂದು 70,000ಕ್ಕೆ ಏನು ಹೆಚ್ಚಿಗೆ ಮಾಡಿದ್ದಾರೆ ಅದನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ಮತ್ತೆ ಶಕ್ತಿ ಯೋಜನೆಯಿಂದ ಎಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ರು. ಅದರಂತೆ ಪ್ರಮುಖವಾಗಿ ಏನು ಒಂದು ವಿದ್ಯುತ್ ಅನ್ನ ಫ್ರೀ ಏನು ಕೊಡ್ತಾ ಇದ್ದಾರೆ ಆ 200 ಯೂನಿಟ್ ಅನ್ನ, ಆ ಒಂದು ಯೋಜನೆಯ ಒಂದಿಷ್ಟು ಅಂಕಿಅಂಶಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ರು. ಹೀಗೆ 5 ಗ್ಯಾರಂಟಿಗಳ ಕೆಲವೊಂದಿಷ್ಟು ಎಷ್ಟೆಲ್ಲ ಅಮೌಂಟ್ ಖರ್ಚಾಗಿದೆ, ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಎಷ್ಟೆಲ್ಲ ಆ ಒಂದು ಮೊತ್ತವನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದೆ, ಎಷ್ಟು ಅನುದಾನ ಬಿಡುಗಡೆ ಮಾಡ್ತಾ ಇದೆ, ಇವೆಲ್ಲವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ರು. ಮತ್ತೆ ಮುಂದೆ ಯಾವ ರೀತಿಯಾಗಿ ರಾಜ್ಯದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಒಂದಿಷ್ಟು ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದಿಷ್ಟು ಮಾರ್ಪಾಡುಗಳನ್ನ ಮಾಡುವಂತದ್ದಾಗಿರ್ಬೋದು, ಅವೆಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ರಾಜ್ಯ ಸರ್ಕಾರದ ಸಾಧನೆಗಳೇನು, ಮತ್ತೆ ಅವರ ಗ್ಯಾರಂಟಿಗಳಿಂದ ಎಷ್ಟು ಹಣವನ್ನ ಈಗ ವೆಚ್ಚ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಗ್ಯಾರಂಟಿಗಳ ವಿರುದ್ಧವಾಗಿ ಸಾಕಷ್ಟು ವಿಪಕ್ಷಗಳು ಟೀಕಾ ಟಿಪ್ಪಣಿ ಕೂಡ ಮಾಡ್ತಾ ಇರ್ತಾರೆ. ಎಷ್ಟು ಬಿಡುಗಡೆಯಾಗಿದೆ, ಗೃಹಲಕ್ಷ್ಮಿ ಬರ್ತಾ ಇಲ್ಲ, ಗೃಹ ಜ್ಯೋತಿ ಯಾವ ರೀತಿಯಾಗಿ ತಲುಪ್ತಾ ಇದೆ, ಯುವ ನಿಧಿ ಯಾವ ರೀತಿಯಾಗಿ ತಲುಪ್ತಾ ಇದೆ, ಹೀಗೆ ಅನೇಕ ರೀತಿಯಲ್ಲಿ ಕೂಡ ಟೀಕೆಯನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಯುವ ನಿಧಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇವುಗಳಿಂದ ಎಷ್ಟು ರಾಜ್ಯ ಸರ್ಕಾರದಿಂದ ಹಣ ವೆಚ್ಚ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ರಾಜ್ಯಪಾಲರ ಭಾಷಣದಲ್ಲಿ ಕೂಡ ರಾಜ್ಯ ಸರ್ಕಾರ ಉಲ್ಲೇಖ ಮಾಡಲಾಗಿತ್ತು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ.